ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಲಾಕ್ ಆಗಿದೆ. 13 ವರ್ಷದ ಬಳಿಕ ಮತ್ತೆ ಜೈಲೂಟದ ರುಚಿಯನ್ನ ನೋಡಿದ್ದಾರೆ ದಾಸ. ಪರಪ್ಪನ ಅಗ್ರಹಾರದಲ್ಲಿ ಜೈಲೂಟದ ರುಚಿಯನ್ನ ನೋಡ್ತಾ ಇದ್ದಾರೆ ಕನ್ನಡದ ಚಿತ್ರರಂಗದ ನಟ ದರ್ಶನ್. ಪರಪ್ಪನ ಪಂಜರದೊಳಗೆ ಸ್ಯಾಂಡಲ್ವುಡ್ ಯಜಮಾನ ಇರುವಂತದ್ದು. 5 ದಿನ ಕಳೆದು 6ನೇ ದಿನಕ್ಕೆ ಕಾಲಿಟ್ಟಿದೆ ದಾಸನ ದಿನಚರಿ. ಹೇಗಿದ್ರು ಹೇಗಾದ್ರೂ ದರ್ಶನ್ ಐಷಾರಾಮಿ ಜೀವನದಲ್ಲಿ ಮುಳುಗಿದ್ದಂತಹ ನಟ ಸಾಮಾನ್ಯ ಕೈದಿಯಾಗಿದ್ದಾರೆ. ಯಾರ ಬಳಿಯೂ ಮಾತಾಡ್ತಾ ಇಲ್ಲ, ಮೌನಕ್ಕೆ ಶರಣಾಗಿ ಬಿಟ್ಟಿದ್ದಾರೆ ಪೊರ್ಕಿ. ತನ್ನನ್ನ ನೋಡೋದಕ್ಕೆ ಬಂದವರ ಜೊತೆಗೂ ಕೂಡ ಮಾತಾಡ್ತಾ ಇಲ್ಲ. ಯಾರು ಬಂದರೂ ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಹಾ ಹೂ ಬಿಟ್ರೆ ಜೈಲ್ ಕಂಬಿ ಹಿಡ್ಕೊಂಡು ಒಂದೆರಡು ಮಾತಾಡಿದ್ರೆ ಮುಗಿದೋಯ್ತು ಕತೆ. ಮಾಡಿರುವಂತಹ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನನ್ನನ್ನ ಎಲ್ಲರೂ ಒಂಥರ ಝೂ ಅಲ್ಲಿರೋ ಕೋತಿ ನೋಡ್ದಂಗೆ ನೋಡ್ತಾ ಇದ್ರಂತೆ. ಒಂದು ಅವಮಾನ ಆಗ್ತಾ ಇದೆ ನಟ ದರ್ಶನ್ ಅವರಿಗೆ. ಯಾರು ಸಿಕ್ಕರು ಬರ್ತಾ ಇದ್ದಾರೆ, ನಟ ದರ್ಶನ್ ಅವರ ಅಭಿಮಾನಿ ಅಂತಿದ್ದಾರೆ. ಎಲ್ಲರೂ ಬರ್ತಿದ್ದಾರೆ ನಟ ದರ್ಶನ್ ಅವರನ್ನ ನೋಡೋದಕ್ಕೆ. ಇತ್ತ ದರ್ಶನ್ ಅವರು ಕೂಡ ಕೇವಲ ನನಗೆ ಫ್ಯಾಮಿಲಿ ಮೆಂಬರ್ಸ್ ಬಂದ್ರೆ ಮಾತ್ರ ಒಳಗಡೆ ಬಿಡಿ, ಇನ್ನ ಮಿಕ್ದವ್ರನ್ನ ಯಾರನ್ನೂ ಕೂಡ ಬಿಡಬೇಡಿ, ನಾನು ರಿಲೀಸ್ ಆದ್ಮೇಲೆ ಅವರ ಜೊತೆ ಮಾತಾಡ್ತೀನಿ, ದಯವಿಟ್ಟು ಯಾರನ್ನೂ ಕೂಡ ಒಳಗಡೆ ಬಿಡಬೇಡಿ ಅಂತ ಸ್ವತಃ ದರ್ಶನ್ ಅವರೇ ಜೈಲು ಸಿಬ್ಬಂದಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಏನೇ ಆಗಿರ್ಲಿ, ಈ ಹಿಂದೆ 2011ರಲ್ಲಿ ಪತ್ನಿ ವಿಜಯಲಕ್ಷ್ಮಿಗೆ ಬಹಳ ಅಂದ್ರೆ ಬಹಳ ಅಮಾನುಷವಾಗಿ ಥಳಿಸಿ ಆಗ್ಲೂ ಕೂಡ ಜೈಲು ಪಾಲಾಗಿದ್ರು. ಈಗ 2ನೇ ಬಾರಿಗೆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಕಂಬಿ ಹಿಂದೆ ಇದ್ದಾರೆ. ಅದನ್ನ ಅರಗಿಸಿಕೊಳ್ಳೋದಕ್ಕೆ ಆಗ್ತಾನೆ ಇಲ್ಲ. ಹೇಗಾಗತ್ತೆ? ಸ್ಯಾಂಡಲ್ವುಡ್ನ ನಟ, ಕೋಟ್ಯಾನುಕೋಟಿ ಅಭಿಮಾನಿಗಳನ್ನ ಹೊಂದಿರುವಂತಹ ನಟ ದರ್ಶನ್ ಅವರು ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಯಾರಿಗೂ ನಂಬಲಿಕ್ಕೆ ಆಗ್ಲಿಲ್ಲ. ಬಟ್ ಅದು ಪ್ರೂವ್ ಆದ್ಮೇಲೆ ಪರಪ್ಪನ ಅಗ್ರಹಾರದಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಿದೆ. ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ತಾ ಇದ್ದಂತಹ ದಾಸ ಈಗ ಜೈಲಿನಲ್ಲಿ ಕೊಡ್ತಾ ಇರುವಂತಹ ಅನ್ನ ಸಾಂಬಾರ್ ಇಡ್ಲಿ ಒಳಗೇನೆ ಸುಸ್ತಾಗ್ಬಿಟ್ಟಿದ್ದಾರೆ. ಒಂದು ದಿಂಬು, ಒಂದು ಬೆಡ್ಶೀಟ್ ಕೊಟ್ರೆ ಬೇರೆ ಎಂತಹ ಸ್ಪೆಷಲ್ ಫೆಸಿಲಿಟಿ ಕೂಡ ಇಲ್ಲ. ಸಾಮಾನ್ಯ ಕೈದಿಗಳಂತೆ ನಟ ದರ್ಶನ್ ಅವರನ್ನ ಟ್ವೀಟ್ ಮಾಡಲಾಗ್ತಾ ಇದೆ. ಹಾಗಾಗಿ ಮಾಡಿದ್ದುಣ್ಣೋ ಮಾರಾಯ ಅಂತ ದೊಡ್ಡವರು ಸುಮ್ಮನೆ ಹೇಳಿಲ್ಲ. ಕುಡಿದ ಅಮಲಿನಲ್ಲಿ ಒಬ್ಬ ವ್ಯಕ್ತಿಯ ಜೀವವನ್ನ ತೆಗೆದು ಬಹಳ ಅಂದ್ರೆ ಬಹಳ ಬರ್ಬರವಾಗಿ ಒಬ್ಬ ವ್ಯಕ್ತಿಯ ಕಗ್ಗೊಲೆ ಮಾಡಿದ್ರ ಹಿಂದೆ ಬರೋಬ್ಬರಿ 18 ಮಂದಿ ಇದ್ದಾರೆ. ಆ 18 ಮಂದಿಯೂ ಕೂಡ ಈಗ ಕಂಬಿ ಹಿಂದೆ ಇರುವಂತದ್ದು ಗಮನಿಸ್ತಾ ಇದ್ದೀವಿ. ಇದೆಲ್ಲ ಅವಶ್ಯಕತೆ ಇರಲಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಇವ್ರಿಗೆ ಆದಂತಹ ಸ್ಥಾನಮಾನ ಇತ್ತು, ಇವ್ರಿಗೆ ಆದಂತಹ ಒಂದು ಮರ್ಯಾದೆ ಇತ್ತು. ಕನ್ನಡ ಚಿತ್ರರಂಗದಲ್ಲಿ ಅತಿ ದೊಡ್ಡ ಫ್ಯಾನ್ ಫಾಲೋವಿಂಗ್ಸ್ ಇದ್ದಂತಹ ನಟ ಅಂತಂದ್ರೆ ಅದು ನಟ ದರ್ಶನ್ ಅವರು. ಬಟ್ ಅದೆಲ್ಲವನ್ನು ಕೂಡ ಎಲ್ಲೋ ಒಂದು ಕಡೆ ಕಡಿಮೆ ಮಾಡ್ಕೊಂಡ್ರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾವಾಗ ಈ ಕೃತ್ಯದಲ್ಲಿ ಭಾಗಿಯಾದ್ರು ಜನರ ಕೆಂಗಣಿಗೆ ಗುರಿಯಾಗಿದ್ದಾರೆ. ಒಬ್ಬ ಸ್ಯಾಂಡಲ್ವುಡ್ ನಟ ಈ ರೀತಿ ಅಮಾನುಷವಾದಂತಹ ಕಗ್ಗೊಲೆಯನ್ನ ಮಾಡೋದಕ್ಕೆ ಹೇಗೆ ಸಾಧ್ಯ? ಅದು ಕೂಡ ಪತ್ನಿಗಾಗಿ ಏನಾದ್ರೂ ಈ ತರದ ಅನಾಚಾರ ಅಲ್ಲ, ಅಟ್ಲೀಸ್ಟ್ ಒಂದು ಜಗಳ ಮಾಡ್ಕೊಂಡಿದ್ರೆ ಮುಗಿದೋಗ್ತಾ ಇತ್ತು. ಬಟ್ ಥರ್ಡ್ ಪರ್ಸನ್ಗೋಸ್ಕರ ಇದ್ದಂತಹ ಹೆಸರನ್ನ ಹಾಳು ಮಾಡ್ಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ದರ್ಶನ್ ಅಭಿಮಾನಿಗಳೇ ಈಗ ಲೆಕ್ಕಾಚಾರ ಹಾಕ್ತಿದ್ದಾರೆ. ಹಾಗಾಗಿ ಇದನ್ನ ಮನವರಿಕೆ ಮಾಡಿಕೊಂಡಿರುವಂತಹ ದರ್ಶನ್ 5 ದಿನ ಜೈಲಲ್ಲಿ ಕಳೆದಿದ್ದಾರೆ. ಇವತ್ತಿಗೆ 6ನೇ ದಿನ. 6ನೇ ದಿನವೂ ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ 6 ಗಂಟೆಗೆ ಎದ್ರೆ ಕಾಫಿ ಟೀ ಏನು ಕುಡಿಯೋದಿಲ್ವಂತೆ, ಬಿಸಿನೀರು ಕೇಳಿದ್ರಂತೆ ನಟ ದರ್ಶನ್.
ಕೇಳಿದ್ದ ಬಿಸಿನೀರನ್ನ ಕುಡಿದಿದ್ದಾರೆ. ಅದಾದ ನಂತರ ಇಡ್ಲಿ ವಡೆಯನ್ನ ಸವದಿದ್ದಾರೆ. ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರ್, ರಾತ್ರಿಯೂ ಕೂಡ ಅನ್ನ ಸಾಂಬಾರನ್ನ ಸವದಿದ್ದಾರೆ ನಟ ದರ್ಶನ್ ಅವರು. ಉಗುರಲ್ಲಿ ಹೋಗೋದನ್ನ ಕೊಡ್ಲಿ ತಗೊಂಡಿದ್ದು ನಿಜಕ್ಕೂ ಕೂಡ ಬಹಳ ಅಂದ್ರೆ ಬಹಳ ದೊಡ್ಡ ತಪ್ಪು. ಯಾಕಂತಂದ್ರೆ ಇಲ್ಲಿ ಹೆಂಡತಿ ವಿಜಯಲಕ್ಷ್ಮಿ ಆಗಿರ್ಬೋದು, ಮಗ ವಿನೀಶ್ ಆಗಿರ್ಬೋದು, ಇತ್ತ ತಾಯಿ ಮೀನಾ ಆಗಿರ್ಬೋದು, ತಮ್ಮ ದಿನಕರ ಆಗಿರ್ಬೋದು, ಎಲ್ಲರೂ ಕೂಡ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಇಂತಹ ಕೃತ್ಯಕ್ಕೆ ಕೈ ಹಾಕಬಾರ್ದಾಗಿತ್ತು. ಯೋಚನೆ ಮಾಡಿ ಒಂದು ವಾರ್ನಿಂಗ್ ಕೊಟ್ಟಿದ್ರೆ ಆಗ್ತಾ ಇತ್ತು. ಏನು ರೇಣುಕಾಸ್ವಾಮಿ ಏನು ದೊಡ್ಡ ಬ್ಯಾಕ್ ಗ್ರೌಂಡ್ ಹಿನ್ನೆಲೆ ಇರುವಂತಹ ವ್ಯಕ್ತಿ ಏನಲ್ಲ.